ಹಾವೇರಿ ಜಿಲ್ಲೆಯಲ್ಲಿ ರಣಮಳೆಗೆ ಮೂವರು ಬಲಿಯಾಗಿದ್ದಾರೆ. ಮನೆ ಗೋಡೆ ಕುಸಿದು 2 ವರ್ಷದ ಮಕ್ಕಳು, ಮಹಿಳೆ ಸಾವನ್ನಪ್ಪಿದ್ದಾರೆ. ಹೌದು, ಸವಣೂರು ತಾಲೂಕಿನ ಮಾದಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ನಸುಕಿನ ಜಾವದಲ್ಲಿ ಮನೆ ಗೋಡೆ ಕುಸಿತವಾಗಿದ್ದು, ಮಲಗಿದ್ದಲ್ಲೇ ಅವಳಿ ಜವಳಿ ಮಕ್ಕಳು ಅಸುನೀಗಿದ್ದಾರೆ. 30 ವರ್ಷದ ಚೆನ್ನಮ್ಮ ಸಾವನ್ನಪ್ಪಿದ್ದು, ಇಬ್ಬರಿಗೆ ಗಂಭೀರ ಗಾಯವಾಗಿದೆ. ಸದ್ಯ ಸವಣೂರು ತಾಲೂಕಾಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ನಡೆದಿದೆ. ಒಂದೇ ಕುಟುಂಬದ 3 ಜನ ಅಂದರೆ 2 ಮಕ್ಕಳು, ಒಬ್ಬರು ಹಿರಿಯರು ನಿನ್ನೆ ರಾತ್ರಿ 3 ಗಂಟೆ ಸುಮಾರ ನಸಿಕ್ನಲ್ಲಿ ಕಳೆದ ಒಂದು ವಾರದಿಂದ ನಿರಂತರವಾಗಿ ಮಳೆ ಬರುವ ಹಿನ್ನೆಲೆಯಲ್ಲಿ ಮನೆಯ ಚಾವಣಿ ಕುಸಿದು ತೀರೋಗಿದ್ದಾರೆ. 3 ಜನ ಆಸ್ಪತ್ರೆ ಸೇರಿಸಿದ್ದಾರೆ. ಅದರಲ್ಲಿ ಒಬ್ಬರಿಗೆ ಇನ್ನೂ ಗಂಭೀರ ಸ್ಥಿತಿ ಇದೆ. ಇದು ಇವತ್ತು ಅಲ್ಲಿಯ ಸ್ಥಳೀಯರು ಹೇಳೋ ಪ್ರಕಾರ ಆಂಬ್ಯುಲೆನ್ಸು ಸರಿಯಾದ ಸಮಯಕ್ಕೆ ಬಂದಿದ್ದರೆ ನಾವು 2 ಮಕ್ಕಳನ್ನು ಉಳಿಸ್ಕೋಬೋದಾಗಿತ್ತು ಅನ್ನುವಂಥದ್ದು ವಿಚಾರ ಇಲ್ಲಿಯ ಸ್ಥಳೀಯ ನಮ್ಮ ಯುವಕರು. ಆದ ತಕ್ಷಣವೇ ಅವರು ಬಂದಿದ್ದಾರೆ, ಎಲ್ಲರನ್ನೂ ಕೂಡಲೇ ಹೊರಗೆ ತೆಗೆದಿದ್ದಾರೆ. ಆಕ್ಸಿಜನ್ ಅವಶ್ಯಕತೆ ಇತ್ತು, ಅದಕ್ಕೆ ಆ್ಯಂಬುಲೆನ್ಸ್ ಮಾಡಿದರು. ಅವ್ರ ಕಾರ್ ಸುದ್ದ ರೆಡಿ ಇಟ್ಟಿದ್ರು. ಆದರೆ ಆ್ಯಂಬುಲೆನ್ಸ್ ಬಂದರೆ ಆಕ್ಸಿಜನ್ ಕೊಡ್ಬೋದು ಅನ್ನೋಂಥ ಆಸೆಯಿಂದ ಮಾಡಿದರೆ ಸುಮಾರು 1.5 ಗಂಟೆ ತಡವಾಗಿ ಬಂದಿದೆ. ಸವಣೂರೇನು ಭಾಳ ದೂರ ಇಲ್ಲ ಇಲ್ಲಿಂದ. ಮನಸ್ಸು ಮಾಡಿದರೆ ಒಂದು 15-20 ನಿಮಿಷದಲ್ಲಿ ಬರ್ಬೋದಾಗಿತ್ತು ಅವರು. ಅದೊಂದು ದೊಡ್ಡ ಲೋಪ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಎಮರ್ಜೆನ್ಸಿ ಸಂದರ್ಭದಲ್ಲಿ ಸ್ಪಂದನೆ ಮಾಡೋದಕ್ಕೆ ಆ್ಯಂಬುಲೆನ್ಸನ್ನು ಇಟ್ಟಿರುವಂಥದ್ದು, ಅದಕ್ಕೆ 108 ಮಾಡಿ ಎಲ್ಲ ಮಾಡಿರುವಂಥದ್ದು. ಅದು ಸ್ಪಂದನೆ ಆಗಲಿಲ್ಲ ಅಂಥದ್ದು ಒಂದು ವೈಫಲ್ಯ ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ಇಲ್ಲದ್ರೆ ಅವು 2 ಮಕ್ಕಳು ಉಳಿಸ್ಬೋದಾಗಿತ್ತು. ಯಾಕಂದರೆ ಇನ್ನೊಬ್ಬ ಹೆಣ್ಮಗಳ ಕೂಡ ಗಂಭೀರ ಸ್ಥಿತಿಯಲ್ಲಿದ್ದಾಗ ಅವಳಿಗೆ ಮರು ಉಸಿರಾಟ ಮಾಡೋದಕ್ಕೆಲ್ಲ ಪ್ರಯತ್ನಗಳನ್ನು ಮಾಡಿ ಆ್ಯಂಬುಲೆನ್ಸ್ ಸಿಕ್ಕ ಮೇಲೆ ಅವಳು ಇವತ್ತು ಬದುಕಿದ್ದಾಳೆ. ಅದೇ ರೀತಿ ಮಕ್ಕಳನ್ನು ಕೂಡ ಬದುಸ್ಕೋಬೋದು ಅನ್ನುವಂಥದ್ದು ಇಲ್ಲಿಯ ನಮ್ಮೆಲ್ಲರ ಯುವಕರ ಒಂದಿದು. ಏನೇ ಆಗಲಿ, ಈಗ ಆ ಬಡ ಕುಟುಂಬಕ್ಕೆ ಸರ್ಕಾರ ಪರಿಹಾರ ಮತ್ತು ಎಲ್ಲ ಸಹಕಾರವನ್ನು ಕೊಡಬೇಕು. ಗಾಯಗಳಿಗೆ ತುರ್ತು ಚಿಕಿತ್ಸೆಯನ್ನು ಕೊಡೋದಕ್ಕೆಲ್ಲ ಕ್ರಮಗಳನ್ನು ತೆಗೆದುಕೋಬೇಕಂತ ನಾನು ಆಗ್ರಹವನ್ನು ಮಾಡ್ತೀನಿ. ಅಲ್ಲ, ಅವರು ಅಸೆಂಬ್ಲಿಯಲ್ಲಿದ್ದಾರೆ, ಪ್ರಶ್ನೆ ಅದಲ್ಲ. ಆಡಳಿತ ಯಂತ್ರ ಮುಂಜಾಗ್ರತಾ ಕ್ರಮಗಳನ್ನು ಏನು ತೆಗೆದುಕೋಬೇಕು ಅದನ್ನು ಆಡಳಿತ ಯಂತ್ರ ತೆಗೆದುಕೊಂಡಿಲ್ಲ. ಜಿಲ್ಲೆಯಲ್ಲಿ, ನಮ್ಮ ಜಿಲ್ಲೆಯಲ್ಲಿ ನಮಗೆ ಗೊತ್ತಿದೆ, ಚಿಕ್ಕಮಗಳೂರು ಮತ್ತು ಉತ್ತರ ಕನ್ನಡ, ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆ ಆದರೆ ನಮ್ಮಲ್ಲಿ ವರ್ಧಾ ನದಿ ಇರ್ಬೋದು, ತುಂಗಭದ್ರಾ ಇರ್ಬೋದು, ಕುಮುದುತ್ತಿ ಇರ್ಬೋದು, ಎಲ್ಲ ಉಕ್ಕಿ ಹರಿಯುವಂಥದ್ದು ಹಲವಾರು ಹಿಂದೆಲ್ಲ ಪ್ರಸಂಗಗಳಾಗಿದ್ದಾವೆ. ಇದಕ್ಕೆ ನಾನು ಆವಾಗಲೇ ಹಿಂದಿನ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆಯನ್ನು ಮಾಡಿ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳೋಕ್ಕೆ ಮೀಟಿಂಗ್ ಮಾಡಿ ನಾವೆಲ್ಲ ಹೇಳಿದ್ವಿ, ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತೇವೆ ಅಂತ ಹೇಳಿದರು. ನಾನು ಹೇಳಿದ್ದೆ, ಕೆಲವು ವರ್ನಬಲ್ ಸ್ಪಾಟ್ಸ್ ಇದ್ದಾವೆ, ಅಲ್ಲಿ ಹೋಗಿ ವಿಸಿಟ್ ಕೊಟ್ಟು ಎಲ್ಲ ಮುಂಜಾಗ್ರತೆ ಕ್ರಮ ತೆಗೆದುಕೋಬೇಕು ಅಂತಂದು. ಆದರೂ ಕೂಡ ಅದನ್ನು ತೆಗೆದುಕೊಳ್ಳೋದ ಕಾರಣದಿಂದ ಅನಾಹುತಗಳಾಗ್ತಾಯಿದ್ದಾವೆ. ವಿಶೇಷವಾಗಿ ಹಳ್ಳಿಯಲ್ಲಿ ಏನು ಮಣ್ಣಿನಿಂದ ಕಟ್ಟಿರುವಂಥದ್ದು, ಮಣ್ಣಿನ ಚಾವಣಿ ಇರುವಂಥದ್ದಕ್ಕೆ ಹೆಚ್ಚಿನ ಸಮಸ್ಯೆ ಆಗ್ತದೆ ಮತ್ತು ಹೊಳೆ ಸಾಲಿನಲ್ಲಿ ಭಾಳ ದೊಡ್ಡ ಸಮಸ್ಯೆ ಆಗ್ತಾಯಿದೆ. ಇದನ್ನು ಜಿಲ್ಲಾ ಆಡಳಿತಕ್ಕೆ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ಒಟ್ಟಾರೆ ಬರ ಬಂದ್ರೂ ಯಾವುದೇ ಕ್ರಮ ಇಲ್ಲ, ಪ್ರವಾಹ ಬಂದ್ರೂ ಯಾವುದೇ ಕ್ರಮ ಇಲ್ಲ. ಒಂದು ರೀತಿಯಲ್ಲಿ ಸಂಕಷ್ಟದಲ್ಲಿರುವಂಥ ಜನಕ್ಕೆ ಈ ಸರ್ಕಾರ ಇದ್ದು ಇಲ್ದಂಗೆ ಆಗಿದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ.